Welcome to another episode of our podcast, Voices from Vidyashala. Today, we have the honor of welcoming a truly inspiring guest, Swami Raghuramananda. Swamiji's journey of service spans many years and locations, beginning with his remarkable 18-year tenure at the Bengaluru Ashrama, where he contributed significantly to the publication department. Following that, he served as the warden for 4 years at the Mangalore Balakashrama, providing guidance and care to young minds. Now based in Thrissur, Kerala, Swamiji continues to lead a life dedicated to spiritual growth and service. Today, Swamiji joins us here at Vidyashala not only to share his wisdom, but also to give us a special experience in the art of singing bhajans. His proficiency and devotion to his practice promises to enrich us all. So sit back, relax, and prepare to be inspired as we explore the world of bhajans and spirituality with Swami Raghuramananda. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸ್ವಾಮಿ ರಘುರಾಮಾನಂದ ಅಂತ ರಾಮಕೃಷ್ಣ ಮಠದ ತ್ರಿಶೂರು ಕೇರಳದ ಶಾಖೆಯಲ್ಲಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು 4 ವರ್ಷಗಳ ಕಾಲ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ರಾಮಕೃಷ್ಣ ಮಿಷನ್ ಬಾಲಕಾಶ್ರಮ ಎನ್ನುವ ಒಂದು ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿದ್ದೆ. 4 ವರ್ಷ ಇದ್ದೆ. ಅದಕ್ಕೂ ಮುಂಚೆ 18 ವರ್ಷಗಳ ಕಾಲ ಬೆಂಗಳೂರು ರಾಮಕೃಷ್ಣ ಮಠದಲ್ಲಿ ಪಬ್ಲಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಸೊ ಈಗಿನ ಪ್ರಸ್ತುತವಾಗಿ ನಾನು ತ್ರಿಶೂರಿನ ರಾಮಕೃಷ್ಣ ಮಠದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಣ್ಣ ಕಾರ್ಯಕ್ರಮ ನಿಮಗಾಗಿ. ಜಯ ರಾಮಕೃಷ್ಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ಈ ಭಜನಾ ಸಂಪ್ರದಾಯದ ಬಗ್ಗೆ ಒಂದೆರಡು ವಿಚಾರ ಹೇಳಿ ಆನಂತರ 2 ಭಜನೆಗಳನ್ನ ಹಾಡಲಿದ್ದೇನೆ. ಮೊದಲನೇದಾಗಿ ಈ ಭಜನೆಯನ್ನು ಮಾಡೋದು ಯಾತಕ್ಕೆ ಅನ್ನೋದೆಲ್ಲ ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ಭಗವಂತನನ್ನು ಭಜಿಸುವುದು, ಪ್ರಾರ್ಥನೆ ಮಾಡೋದು. ಆದರೆ ಇದರಲ್ಲಿ 2 ಪ್ರಕಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಜನೆಯಲ್ಲಿ ಭಗವಂತನನ್ನು ಆರಾಧಿಸುವುದು, ಅವನ ಗುಣಗಳನ್ನು ಹೇಳುವುದು, ಅವನ ರೂಪ ಹಾಗೂ ಅವನ ಚಾರಿತ್ರ್ಯವನ್ನು ಹೇಳುವಂತಹ ಒಂದು ವಿಚಾರಗಳಿರುತ್ತೆ ಹಾಡುಗಳಲ್ಲಿ. ಮತ್ತೊಂದು ವಿಚಾರಗಳು ನೀವೆಲ್ಲ ನೋಡಿದ್ದೀರಿ, ದಾಸ ಸಂಪ್ರದಾಯದಲ್ಲಿ ತತ್ವಗಳನ್ನು ಹೇಳೋದು. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ನಮ್ಮ ಗುಣಗಳು ಹೇಗಿರಬೇಕು, ನಮ್ಮ ಚಾರಿತ್ರ್ಯ ಹೇಗಿರಬೇಕು, ನಮ್ಮ ಜೀವನದ ಶೈಲಿ ಹೇಗಿರಬೇಕು, ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡುವಂತಹ ತತ್ವಗಳು, ಆ ಆಧಾರವಾದಂತಹ ಭಜನೆಗಳಿರುತ್ತೆ. ಹಾಗಾಗಿ ಇಂದಿನ ಈ ಭಜನೆಯ ಕಾರ್ಯಕ್ರಮದಲ್ಲಿ ನಾನು 2 ರೂಪದ ಹಾಡುಗಳನ್ನು ತಗೊಳ್ತಾ ಇದ್ದೀನಿ. ಒಂದು ಭಗವಂತನನ್ನು, ಅವನ ಗುಣಗಳನ್ನು, ಅವನ ರೂಪವನ್ನು ಹೇಳುವಂಥದ್ದು. ಎರಡನೇದು ತತ್ವಗಳನ್ನು ಹೇಳುವಂಥ ದಾಸರ ಪದ. ಈ 2 ಹಾಡುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಸ್ವಾಮಿ ವಿವೇಕಾನಂದರ ಈ ಒಂದು ರಾಮಕೃಷ್ಣ ಮಠದ ಸನ್ನಿಧಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರಂತ. ಅವರು ಅದ್ಭುತವಾದಂಥ ಸಂಗೀತಗಾರರಾಗಿದ್ದರು. ಅವರು ಒಳ್ಳೆ ಗಾಯಕರು ಹೌದು, ಒಳ್ಳೆ ವಾದಕರು ಹೌದು. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರು ಶಾಸ್ತ್ರೀಯವಾಗಿ ಗಾಯನವನ್ನು ಕಲ್ತಿದ್ರು. ಅದರಲ್ಲೂ ಕೂಡ ಧ್ರುಪದ ಶೈಲಿ ಅಂತ ಇದೆ, ಧ್ರುಪದ್ ಸ್ಟೈಲ್ ಅಂತ ಹೇಳ್ತಾರೆ. ಆ ಒಂದು ಶೈಲಿಯಲ್ಲಿ ಕೂಡ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು. ಆ ನಂತರ ಖ್ಯಾಲ್ ಸಂಗೀತ ಅಂತ ಹೇಳ್ತಾರೆ, ಆ ಸಂಗೀತದಲ್ಲೂ ಕೂಡ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು. ಆನಂತರ ಅವರು ಸಿತಾರ್ ವಾದಕರು, ಸಿತಾರನ್ನು ಕೂಡ ನುಡಿಸ್ತಾಯಿದ್ರು. ತಬಲಾವನ್ನು ಅತ್ಯದ್ಭುತವಾಗಿ ನುಡಿಸ್ತಾಯಿದ್ರು. ಮೈಸೂರಿಗೆ ಬಂದಾಗ ಮೈಸೂರು ಆಸ್ಥಾನದಲ್ಲಿ ಅವರು ಸ್ವಾಮೀಜಿಯವರು ಹಾಡಿದ್ದಲ್ಲದೆ ತಬಲವನ್ನು ಕೂಡ ನುಡಿಸಿದ್ದಾರೆ. ಅಂತಹ ಈ ಮೈಸೂರು ಒಂದು ಸಿಟಿಯಲ್ಲಿ ನಾವೆಲ್ಲ ಇದ್ದೇವೆ. ಅದನ್ನು ನೆನಪಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಈ ಮೈಸೂರು ರಾಜ್ಯಕ್ಕೆ ಬಂದು, ಆಗಿನ ಕಾಲದಲ್ಲಿ ಮೈಸೂರು ಸ್ಟೇಟ್ ಅಂತಾನೆ, ಅದಕ್ಕೆ ರಾಜ್ಯ ಅಂತ ಹೇಳಿದ್ದು ನಾನು. ಆವಾಗ ಆಸ್ಥಾನದಲ್ಲಿ ಸ್ವಾಮಿ ವಿವೇಕಾನಂದರು ಹಾಡಿದರು, ಜೊತೆಗೆ ತಬಲವನ್ನು ಕೂಡ, ತಬಲಾ ವಾದನವನ್ನು ಕೂಡ ಮಾಡಿದರು. ಇಲ್ಲಿ ಒಬ್ಬರು ತಬಲಾ ವಾದಕರು ನುಡಿಸ್ತಾಯಿದ್ರು. ಅದನ್ನು ಸ್ವಾಮೀಜಿಯವರನ್ನು ನೋಡಿ ಈ ತಬಲಾ ವಾದನವನ್ನು ಹೀಗೆ ನುಡಿಸ್ಬೋದು ಅಂತ ಅವರಿಗೆ ನುಡಿಸಿ ತೋರಿಸಿದರು. ಅದರಲ್ಲಿ ಅವರು, ನಾವು ನುಡಿಸ್ಬೇಕಾದ್ರೆ ತಬಲಾ ವಾದಕರನ್ನ ನೋಡ್ತೀವಿ, ತುಂಬ ಮೈಯೆಲ್ಲ ಕುಣಿಸ್ಕೊಂಡು ಅಥವಾ ಬೇರೆ ಕಡೆ ಬೆಂಡ್ ಮಾಡಿ ನುಡಿಸ್ತಾ ಇರ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಸ್ಟ್ರೈಟಾಗಿ ಕುಳಿತುಕೊಂಡು
ಅದನ್ನು ಹೇಗೆ ನುಡಿಸ್ಬೋದು ಅಂತ ಅವರೇ ನುಡಿಸಿ ತೋರಿಸಿದರು. ಇದೆಲ್ಲ ಒಂದು ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ದಂತಹ ವಿಚಾರಗಳಲ್ಲಿ ಇದನ್ನು ನಾವು ಓದಿದ್ರೆ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅವರು ಉತ್ತಮ ಗಾಯಕರು ಕೂಡ. ಆಮೇಲೆ ಪಖವಾಜ್ ಅಂತ ಹೇಳಿಬಿಟ್ಟು ಒಂದು ಉತ್ತರ ಭಾರತದಲ್ಲಿ ಬಳಸುವಂಥ ಒಂದು ವಾದ್ಯ, ಅದು ಧ್ರುಪದ ಸಂಗೀತದಲ್ಲಿ ತುಂಬ ಬಳಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅದರ ಬಳಕೆ ತುಂಬ ಕಡಿಮೆ, ಆದರೆ ಉತ್ತರ ಭಾರತದಲ್ಲಿ ಅದರ ಬಳಕೆ ಜಾಸ್ತಿ. ಆ ಪಖವಾಜ್ ಅನ್ನುವ ವಾದ್ಯವನ್ನು ಕೂಡ ಅದ್ಭುತವಾಗಿ ನುಡಿಸ್ತಾಯಿದ್ರು ಸ್ವಾಮಿ ವಿವೇಕಾನಂದರು. ಸೊ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಶ್ರೀರಾಮಕೃಷ್ಣರೇ ಸ್ವತಃ ಒಳ್ಳೆಯ ಗಾಯಕರು, ಸ್ವಾಮಿ ವಿವೇಕಾನಂದರು ಉತ್ತಮ ಗಾಯಕರು. ಸೊ ಆ ಒಂದು ಪರಂಪರೆಯಲ್ಲಿ ಈ ಭಜನಾ ಸಂಪ್ರದಾಯ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಗ. ಎಲ್ಲ ಸನ್ಯಾಸಿಗಳಾಗಲಿ ಅಥವಾ ಭಕ್ತ ವೃಂದ ಆಗಲಿ ಅಥವಾ ನಮ್ಮ ಶಾಲೆಗಳಲ್ಲಿ ರಾಮಕೃಷ್ಣ ಮಠದ ಶಾಲೆಗಳಲ್ಲಾಗಲಿ ಈ ಭಜನಾ ಸಂಪ್ರದಾಯ ಬಹಳ ಒಂದು ವಿಶಿಷ್ಟವಾದಂತಹ ಅಂಗವಾಗಿದೆ. ಹಾಗಾಗಿ ಇಂದಿನ ಈ 2 ಹಾಡು, ಒಂದು ಬಂದು ಶಿವನ ಮೇಲಿನ ಹಾಡು, ಸ್ವಾತಿ ತಿರುನಾಳ್ ಅಂತ ಅವರು ರಚನೆ ಮಾಡಿರುವಂತಹ ಈ ಒಂದು ಹಾಡು ಶಂಕರ ಶ್ರೀ ಗಿರಿನಾಥ ಪ್ರಭುಕೆ ಅಂತ, ಶಿವನ ಕುರಿತಾದಂಥ ಹಾಡು. ಇದನ್ನು ಹಾಡ್ತೀನಿ ಈಗ. ಅದಾದಮೇಲೆ ಒಂದು ತತ್ವಪದ, ದಾಸರ ಪದಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. शंकर श्री गिरिनाथ प्रभु के, शंकर श्री गिरिनाथ प्रभु के, नृत्य विराजित चित्र सभा में, नृत्य विराजित चित्र सभा में, शंकर श्री गिरिनाथ प्रभु के, शंकर श्री गिरिनाथ प्रभु के। भस्म त्रिनेत्र गले रुंडमाला, भस्म त्रिनेत्र गले रुंडमाला, भूतन के संग नाचत भृंगी, 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 शंकर श्री गिरिनाथ प्रभु के, शंकर श्री गिरिनाथ प्रभु के। तननत कीटतक श्रुति गतिराजे, तननत कीटतक श्रुति गतिराजे, पद्मनाभमन कमल विराजे, पद्मनाभमन कमल विराजे, पद्मनाभमन कमल विराजे, पद्मनाभमन कमल विराजे, शंकर श्री गिरिनाथ प्रभु के, शंकर श्री गिरिनाथ प्रभु के, नृत्य विराजित चित्र सभा में, नृत्य विराजित चित्र सभा में, शंकर श्री गिरिनाथ प्रभु के, शंकर श्री गिरिनाथ प्रभु के, शंकर श्री गिरिनाथ प्रभु के। ಈ ಹಾಡಿನಲ್ಲಿ ನಾವು ನೋಡ್ಬೋದು ಶಿವನನ್ನು ಕುರಿತಾಗಿ ವರ್ಣನೆಗಳನ್ನು, ಭಸ್ಮ ತ್ರಿನೇತ್ರ,
ರುಂಡಮಾಲವನ್ನು ಧರಿಸಿದವನು. ಗಲೆ ಅಂತಂದರೆ ಕೊರಳಲ್ಲಿ ಅಂತ. ಭೂತನಕ್ಕೆ ಸಂಘ ನಾಚತ ಭೃಂಗಿ, ಭೂತಗಣದೊಂದಿಗೆ ನಾಚತ ಭೃಂಗಿಯೊಂದಿಗೆ ನಾಚತ ಅಂದರೆ ನೃತ್ಯ ಮಾಡ್ತಾ ಇದ್ದಾನೆ ಶಿವ. ತನನ ತಕಿಟ ತಕ, ನಿಮಗೆಲ್ಲ ಗೊತ್ತಿದೆ ಡಮರು. ಶಿವ ಅಂತಂದರೆ ನಮಗೆ ನೆನಪಿಗೆ ಬರೋದು ಡಮರು. ಅವನು ಈ ತನನ ತಕಿಟ ತಕ ಈ ರೀತಿಯಾದಂಥ ಶಬ್ದಗಳನ್ನು ಉಂಡಂತಹ ವಾದ್ಯಗಳನ್ನು ಬಳಸ್ಕೊಂಡು ಶ್ರುತಿಗತಿ ರಾಜೆ, ಶ್ರುತಿಬದ್ಧವಾಗಿ ವಿರಾಜೆ, ಪದ್ಮನಾಭಮನ ಕಮಲ ವಿರಾಜೆ, ಪದ್ಮನಾಭನ ಕಮಲಗಳಲ್ಲಿ ವಿರಾಜಿಸಿದ್ದಾನೆ ಶಿವ. ಈ ಒಂದು ವರ್ಣನೆಯನ್ನು ಸ್ವಾತಿ ತಿರುನಾಳ್ ಅಂತ ಇವರು ರಚಿಸಿದ್ದಾರೆ. ಈಗ ಭಗವಂತನ ಗುಣಗಳನ್ನು, ಅವನ ನಾಮ ಸಂಕೀರ್ತನೆ ಮಾಡೋದು ಒಂದು ಭಾಗ ಆದರೆ ಭಜನೆಯಲ್ಲಿ, ಮತ್ತೊಂದು ಭಾಗ ನಿಮ್ಗಾಗಲೇ ಹೇಳಿದೆ ನಾನು, ಅದು ವಿಚಾರ ತತ್ವಗಳನ್ನು ಹೇಳುವಂಥದ್ದು. ಅದು ನಮ್ಮ ದಾಸ ಸಾಹಿತ್ಯದಲ್ಲಿ ದಾಸರುಗಳು, ಪುರಂದರದಾಸರು, ಕನಕದಾಸರು, ಮಹಿಪತಿದಾಸರು, ಹೀಗೆ ವಿಜಯದಾಸರು, ಬೇಕಾದಷ್ಟು ದಾಸರು, ದಾಸವರೇಣ್ಯರು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಅವರು ತತ್ವಚಿಂತನೆಗಳನ್ನು ನಾವು ಯಾವ ರೀತಿಯಲ್ಲಿ ಬದುಕಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದರ ಒಂದು ಹಾಡನ್ನು ನಿಮ್ಮ ಮುಂದೆ ಇವಾಗ ಇಡ್ತೀನಿ. ಈಗ ನಾವು ಶಿವನ ಚಿಂತನೆ ಮಾಡಿದ್ದಾಯಿತು, ಈಗ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನಾವು ವಚನಗಳ ಮೂಲಕವೋ ಅಥವಾ ತತ್ವಗಳ ಮೂಲಕವೋ ತಿಳ್ಕೊಳ್ಳೋಣ. ನಮ್ಮ ರಾಮಕೃಷ್ಣ ಮಠದಲ್ಲಿ ಪುರಂದರದಾಸರ ಕೃತಿಗಳನ್ನು ತುಂಬ ಹಾಡ್ತೇವೆ. ಅದರಲ್ಲೂ ಮಕ್ಕಳಿಗೆ ಇಷ್ಟವಾದಂಥದ್ದು ಮತ್ತು ಅವರ ಜೀವನದಲ್ಲಿ ಅವರು ಅದನ್ನು ಅಳವಡಿಸ್ಕೊಳ್ಬೇಕಾದಂತಹ ಕೆಲವು ತತ್ವಗಳು, ವಿಚಾರಗಳು ಇವೆ. ಅದು ಬಹಳ ಜನಪ್ರಿಯವಾದಂತಹ ಒಂದು ಹಾಡು, ರಾಗಿ ತಂದೀರ್ಯ ಭಿಕ್ಷಕ್ಕೆ ರಾಗಿ ತಂದೀರ್ಯ. ಇದೆಲ್ಲ ಹಾಡು ಮಕ್ಕಳಿಗೆ ಹೇಳ್ಕೊಡ್ಲಾಗಿರುತ್ತೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಮಕ್ಕಳಿಗೆ ಈ ಹಾಡನ್ನು ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ನಾನು ನಿಮಗೆ ಗೊತ್ತಿರುವಂಥ ಹಾಡನ್ನೇ ತಗೊಳ್ತಾ ಇದ್ದೀನಿ. ನಿಮಗೆಲ್ಲ ಇದು ಗೊತ್ತಿದೆ. ಅನ್ನದಾನವ ಮಾಡುವರಾಗಿ, ಅನ್ನಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ಮಾತಾಪಿತರನ್ನು ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ, ರೀತಿಯ ಬಾಳನ್ನು ಬಾಳುವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ನೋಡಿ ಎಷ್ಟು ಚೆನ್ನಾಗಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಹಾಡಿನ ಮೂಲಕ, ಪದ್ಯದ ಮೂಲಕ, ಈ ಭಜನೆಯ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ದಾಸವರೇಣ್ಯರು. ಪುರಂದರದಾಸರ ಈ ಒಂದು ಪ್ರಖ್ಯಾತವಾದಂತಹ ಒಂದು ಹಾಡನ್ನು ಈಗ ನಿಮ್ಮ ಮುಂದೆ ನಾನು ಹಾಡ್ತಾ ಇದ್ದೀನಿ. ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಅನ್ನದಾನವ ಮಾಡುವರಾಗಿ, ಅನ್ನಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಮಾತಾಪಿತರನ್ನು ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾಪಿತರನ್ನು ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ,
ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಕಾಮಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಹರಿಯನು ಅನುದಿನ ನೆನೆಯುವರಾಗಿ ಗುರುತಿಗೆ ಬಾಹೋರಂತವರಾಗಿ ಹರಿಯನು ಅನುದಿನ ನೆನೆಯುವರಾಗಿ ಗುರುತಿಗೆ ಬಾಹೋರಂತವರಾಗಿ ಕರೆ ಕರೆ ಭವವನ್ನು ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ರಾಗಿ ರಾಗಿ ತಂದೀರ್ಯಾ ರಾಗಿ ರಾಗಿ ತಂದೀರ್ಯಾ ಇಲ್ಲಿವರೆಗೂ ನೀವು ಎರಡು ರೀತಿಯಾದಂಥ ಭಜನೆಗಳನ್ನು ಕೇಳಿದ್ರಿ. ಮೊದಲನೇದು ಭಗವಂತನ ಗುಣಗಳನ್ನು ವಿವರಿಸುವಂಥದ್ದು, ಮತ್ತೊಂದು ನಮ್ಮ ಜೀವನದ ಬದುಕಿನಲ್ಲಿ ನಾವು ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ನಮ್ಮ ಗುಣನಡತೆಗಳು ಚಾರಿತ್ರ್ಯ ಇರಬೇಕು ಅನ್ನೋದನ್ನು ಇಲ್ಲಿ ದಾಸರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದನ್ನೆಲ್ಲ ನಾವು ತೆಗೆದುಹಾಕಬೇಕು. ಅದಕ್ಕೇನು ಮಾಡಬೇಕು? ನೇಮನಿಷ್ಠೆಗಳನ್ನ ಮಾಡಬೇಕು. ಅಂದರೆ ಟ್ರೂತ್ಫುಲ್ನೆಸ್, ನಾವು ಸತ್ಯವಾಕ್ಯ ಪರಿಪಾಲನೆಯನ್ನು ಮಾಡುವುದರ ಮೂಲಕ. ಅದಕ್ಕೆ ಯಾರು ಆದರ್ಶ ಸತ್ಯವಾಕ್ಯ ಪರಿಪಾಲನೆಗೆ? ಹರಿಶ್ಚಂದ್ರ ರಘುವಂಶದವನು. ಶ್ರೀರಾಮಚಂದ್ರ ಅವನು ಕೂಡ ಸತ್ಯವಾಕ್ಯ ಪರಿಪಾಲನೆ, ಪಿತೃವಾಕ್ಯವನ್ನು ಅದನ್ನು ಅವನು ಪರಿಪಾಲನೆ ಮಾಡಿದ. ಯಾವ ಕೊಟ್ಟಂತಹ ದಶರಥ ಕೊಟ್ಟಂತಹ ಒಂದು ವಾಕ್ಯವನ್ನು ಅವನು ನಡೆಸ್ದ. ಹಾಗಾಗಿ ಈ ನೇಮ ನಿಷ್ಠೆಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದನ್ನು ದಾಸರು ನಮಗಿಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ವಿದ್ಯಾರ್ಥಿಗಳಾದಂಥ ನೀವೆಲ್ಲರೂ ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಸಬೇಕು. ಗುರುಗಳ ವಾಕ್ಯಗಳನ್ನು ನಾವು ಪರಿಪಾಲನೆ ಮಾಡಬೇಕು. ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ. ಸೊ ಇದೆಲ್ಲ ಮಾಡ್ತಾ ಪರಮ ಪುಣ್ಯ, ಹೈಯೆಸ್ಟ್ ಗೋಲ್ ರೀಚ್ ಆಗಲಿಕ್ಕೆ ಇದೆಲ್ಲ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇಂದಿನ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ 2 ಹಾಡಿನ ಮೂಲಕ ನಿಮಗೆ ನಾನು ಈ ಭಜನೆಯ ಒಂದು ರೂಪವನ್ನು ಹೇಳಿದ್ದೇನೆ. ಸಣ್ಣ ಒಂದು ಪ್ರಯತ್ನ. ಮತ್ತೆ ಯಾವಾಗಲಾರು ಸಮಯ ಸಿಕ್ಕಿದಾಗ ಒಂದು ಪೂರ್ಣ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಇಲ್ಲಿಗೆ ನನ್ನ ಈ ಒಂದು ಕೆಲವು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ರಾಮಕೃಷ್ಣ. And that brings us to the end of today's episode. We are truly grateful to Swami Raghuramananda for sharing his profound insights, experiences, and the beautiful art of singing bhajans with us. His journey of service, spanning over decades and across multiple ashrams, continue to inspire and uplift everyone he meets. We hope you enjoy this podcast
and that it has left you with a deeper appreciation for devotion, music, and spiritual practice. A big thank you to Swamiji for being with us today, and to all of you for tuning in. Until next time, stay inspired and keep seeking light. This is Abhay Karthik signing off. Namaste.